ಟು ಅವರ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಿಸಿಟಿಂಗ್ ಅಗೇನ್. ಮತ್ತು ಇವತ್ತಿನ ಟಾಪಿಕ್ ಬಂದು ಕ್ಲೌಡ್ ಕಿಚನ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ ಬನ್ನಿ. ಕೆಲವರು ಅಂದ್ಕೊಂಡಿರ್ತಾರೆ ಕ್ಲೌಡ್ ಕಿಚನ್ ಅಂದರೆ ಸ್ವಲ್ಪ ರಿಸ್ಕ್ ಇರುತ್ತೆ, ಎಲ್ಲ ಅದು ಗೊತ್ತಿರೋರು ಮಾತ್ರ ಮಾಡಬೇಕಾಗಿರೋದು, ನಮಗೆ ಯಾಕಪ್ಪ ಅವೆಲ್ಲ ಅಂತ. ಆದರೆ ಅದು ಯಾರು ಬೇಕಾದ್ರೂ ಮಾಡ್ಬೋದು. ಅದು ಹೇಗಪ್ಪ ಮಾಡೋದು, ಅದು ನಿಜವಾಗ್ಲೂ ನಮ್ಗೆ ಮಾಡೋಕ್ಕಾಗುತ್ತಾ ಅಂತ ಯೋಚನೆ ಮಾಡಬೇಡಿ. ಹೇಗೆ ಅಂತ ಈಗ ಸ್ವಲ್ಪ ಇನ್ಫಾರ್ಮೇಷನ್ ತಿಳ್ಕೊಂಡು ನಿಮಗೂ ಹೇಳ್ತೀನಿ. ಕ್ಲೌಡ್ ಕಿಚನ್ ಅಂದರೆ ಏನು? ಕ್ಲೌಡ್ ಕಿಚನ್ ಅಂದರೆ ಹೋಟೆಲಷ್ಟು ದೊಡ್ಡ ಜಾಗ ಬೇಕು, ತುಂಬ ಖರ್ಚಾಗುತ್ತೆ ಅಂತ ಯೋಚನೆ ಮಾಡೋ ಹಾಗಿಲ್ಲ. ಸಿಂಪಲ್ಲಾಗಿ ನಮ್ಮ ಅಡುಗೆ ಮನೆಯಲ್ಲೇ ಮಾಡ್ಬೋದಂಥ ಬಿಸ್ನೆಸ್ ಅದು. ತುಂಬ ಈಸಿಯಾಗಿ ನಾವು ಮಾಡ್ಬೋದು, ನಮಗೆಲ್ಲ ಅಡುಗೆ ಮಾಡೋಕ್ಕೆ ಬರುತ್ತೆ. ಆದರೆ ಇದರಲ್ಲಿ ಟ್ರಿಕ್ ಏನಪ್ಪ ಅಂದರೆ ಡಿಫ್ರೆಂಟ್ ವೆರೈಟಿಯಾಗಿ ಅಡುಗೆ ಮನೆ ಊಟದ ಥರ ಮಾಡೋದು. ಹೋದ ಈ ವಿಡಿಯೋದಲ್ಲಿ ನಾನು ಹೇಳ್ಕೊಟ್ಟಿದ್ದು ಟಿಫನ್ ಬಾಕ್ಸ್ ಬಿಸ್ನೆಸ್ ಬಗ್ಗೆ. ಆದರೆ ಅದೇ ಥರನೇ ಇದು ಕೂಡ ಮನೆಯಲ್ಲೇ ಕುತ್ಕೊಂಡು ಮಾಡೋದು. ಈಗ ಎಲ್ಲರೂ ಆನ್ಲೈನ್ ಡೆಲಿವರಿ ಜಾಸ್ತಿ, ಆನ್ಲೈನ್ ಪರ್ಚೇಸ್ ಮಾಡೋದು ತುಂಬ ಜನ ಆಗಿಬಿಟ್ಟಿದ್ದಾರೆ. ಅದರಿಂದಾಗಿ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಮೇಯ್ನಾಗಿ ನಮಗೇನು ಬರಬೇಕು, ಫೋನ್ ಯೂಸ್ ಮಾಡೋಕ್ಕೆ ಬರಬೇಕು, ಇಂಟರ್ನೆಟ್ ಬಗ್ಗೆ ಸ್ವಲ್ಪ ಐಡಿಯಾಸ್ ಇರಬೇಕು. ಈಗ ಹೇಗೆ ಅಂದರೆ ನಾವು ಅಡುಗೆ ಮಾಡ್ತೀವಿ, ಈಗ ಸ್ವಿಗ್ಗಿ, ಝೊಮ್ಯಾಟೊ ಹೀಗೆ ತುಂಬ ವೆರೈಟಿ ಆ್ಯಪ್ಗಳು ಬಂದಿದ್ದಾವೆ. ಅದನ್ನು ನಾವು ಯುಟಿಲೈಸ್ ಮಾಡ್ಕೋಬೇಕು. ಅದರಿಂದ ನಾವು ಅಡುಗೆ ಮಾಡೋದನ್ನು ಅದರೊಳಗೆ ಆರ್ಡರ್ ಕೊಡೋದು, ಇಂತಿಂಥ ಐಟಮ್ಸ್ ಮಾಡ್ತೀವಿ ಅಂತ ಆರ್ಡರ್ ಕೊಡೋದು. ಅವ್ರು ಅದನ್ನು ತುಂಬ ಜನ ಅದನ್ನು ನೋಡಿ, ಕೆಲವ್ರಿಗೆ ಇಷ್ಟ ಆಯಿತು ಅಂದರೆ, ನಿಯರ್ ಬೈ ಇದ್ದರು ಅಂದರೆ ಕೆಲವರು ಅದನ್ನು ಆರ್ಡರ್ ಮಾಡ್ತಾರೆ. ನಾವು ಅದನ್ನು ಪ್ರಿಪೇರ್ ಮಾಡಿಬಿಟ್ಟು ಡೆಲಿವರಿ ಕೊಡೋದು. ಅದಕ್ಕೂ ಟೈಮ್ ಕೊಟ್ಟಿರ್ತಾರೆ, ಇಷ್ಟು ಟೈಮಿಂಗ್ಸ್ ಅಂತ, 20 ಮಿನಿಟ್ಸು, ಹಾಫ್ ಆನ್ ಅವರು ಅಂತ. ನಾವು ಅದನ್ನು ಮಾಡಿಬಿಟ್ಟು ಅವ್ರಿಗೆ ಆರ್ಡರ್ ಕೊಟ್ಟರೆ ಸಾಕು. ಅಂದರೆ ಇದೊಂಥರ ಮನೆಯಲ್ಲೇ ಕೂತ್ಕೊಂಡು ಹೋಮ್ ಫ್ರಮ್ ಡೆಲಿವರಿ ಥರ. ಹೇಗೆ ಅಂದರೆ ಇದರಲ್ಲಿ ಲಾಭ ಏನಿದೆ ಅಂತ ಅಂದರೆ ಕಡಿಮೆ ಇನ್ವೆಸ್ಟ್ಮೆಂಟ್ ಇರುತ್ತೆ. ಏನಂದರೆ ಜಾಸ್ತಿ ನಮ್ಮ ಮನೆಯಲ್ಲೇ ಇರೋದ್ರಲ್ಲೇನೆ ನಮಗೆ ಗೊತ್ತಿರೋ, ನಾವು ಚೆನ್ನಾಗಿ ಮಾಡೋ ರೆಸಿಪಿನ ನಾವು ಹಾಕ್ಬೋದು ಮೆನ್ಯೂ. ಏನು ಅಂದರೆ ಇದರಲ್ಲಿ ಹೋಟೆಲ್ ಥರ ದೊಡ್ಡ ಪ್ಲೇಸ್ ಬೇಕು ಅಂತಿಲ್ಲ, ಅಥವಾ ಚೇರ್ಗಳಾಗಲಿ ಮೇಜುಗಳಾಗಲಿ ಆ ಥರ ಬೇಕು, ಅಷ್ಟೊಂದು ಖರ್ಚು ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಇನ್ನೊಂದು ಅಂದರೆ ಸಣ್ಣ ಜಾಗ, ನಮ್ಮ ಕಿಚನ್ನೇ ಸಾಕು, ಅದರಿಂದ ನಾವು ಬಿಸ್ನೆಸ್ ಮಾಡ್ಬೋದು. ಒಂದು ಅಡುಗೆ ಮನೆಯಿಂದ ಅನೇಕ ಬ್ರ್ಯಾಂಡ್ಗಳು ಮಾಡ್ಬೋದು. ಹೆಂಗೆ ಅಂತ ಅಂದರೆ ಒಂದು ನೇಮಿಂದ ಬಿರಿಯಾನಿ, ನಾನ್ ವೆಜ್ ಐಟಮ್ಸ್ ಮಾಡೋದು, ಇನ್ನೊಂದು ಇದರಿಂದ ಸ್ನ್ಯಾಕ್ಸ್ಗಳು ಆಗಿರ್ಬೋದು, ವೆಜ್ ರೆಸಿಪೀಸ್ ಆಗಿರ್ಬೋದು. ಹೀಗೆ ಬೇಕಾದ್ರೆ ನಾವು ಡಬಲ್ ನೇಮಿಂಗ್ ಇಟ್ಕೊಂಡು ಬೇಕಾದ್ರೆ ನಾವು ಮಾಡ್ಕೋಬೋದು. ಏನಂದರೆ ಅದು ನಮ್ಮ ಸ್ಕಿಲ್ ಮೇಲೆ ಅದು ಇದಾಗುತ್ತೆ. ಅದರಲ್ಲೂ ಕೆಲವೊಂದು ಪ್ರಾಬ್ಲಮ್ಸ್ ಇರುತ್ತೆ. ಏನು ಅಂದರೆ ಸ್ವಿಗ್ಗಿ ಆಗಿರಲಿ, ಝೊಮ್ಯಾಟೊ ಆಗಿರಲಿ, ತುಂಬ ಕಾಂಪಿಟೇಷನ್ ಇರ್ತವೆ. ಅದನ್ನು ನಾವು ಹೇಗೆ ಇದನ್ನು ಮಾಡ್ಕೊಳ್ತೀವಿ ಅಂತ ನಮ್ಮ ಮೇಲೆ ಬಿಟ್ಟಿದ್ದು. ಟೇಸ್ಟಿಯಾಗಿರಬೇಕು, ಕ್ವಾಂಟಿಟಿ ಇರ್ಬೋದು, ಕ್ವಾಲಿಟಿ ಇರ್ಬೋದು, ಪ್ರೈಸ್ ಇರ್ಬೋದು, ತುಂಬ ನೀಟ್ ಆ್ಯಂಡ್ ಡಿಸಿಪ್ಲಿನ್ ಆಗಿರಬೇಕು. ಮಾರ್ಕೆಟಿಂಗ್ ಅಂತೂ ತುಂಬ ಈಸಿ ಇರುತ್ತೆ, ಯಾಕಂದರೆ ನಾವು ಅವರು ಆರ್ಡರ್ ಕೊಟ್ಟಿದ ತಕ್ಷಣ ನಾವು ಮಾಡ್ಕೋಬೋದು. ಮಾಡ್ಬಿಟ್ಟು ರಿಟರ್ನ್ ಮಾಡೋಕ್ಕೆ ಟೈಮ್ ಕೂಡ ಕೊಟ್ಟಿರ್ತಾರೆ. ಅಂದರೆ ರೇಟಿಂಗ್ಗಳು ಚೆನ್ನಾಗಿರಬೇಕು. ನಾವು ರೇಟಿಂಗ್ ತುಂಬ ಚೆನ್ನಾಗಿ ಬಂತು ಅಂದರೆ ಆರ್ಡರ್ಗಳು ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಕೆಲವೊಂದು ಲೈಸೆನ್ಸ್ ಬೇಕಾಗಿರುತ್ತೆ. FSSAIಯಿಂದ ಲೈಸೆನ್ಸ್ ಬೇಕೇ ಬೇಕಾಗಿರುತ್ತೆ. ಮತ್ತು ಟ್ರೇಡ್ ಲೈಸೆನ್ಸ್ ಬೇಕಾಗುತ್ತೆ. ಪಂಚಾಯಿತಿಲಿರ್ಬೋದು, ಇಲ್ಲ ಮುನ್ಸಿಪಾಲಿಟಿಲಿರ್ಬೋದು, ನಾವು ಅದನ್ನು ತೊಗೋಬೇಕಾಗುತ್ತೆ. ಇನ್ನು GST ರಿಜಿಸ್ಟ್ರೇಷನ್ ಆಗಿರಬೇಕಾಗುತ್ತೆ. ಅಂದರೆ ಅದು ನಮ್ಗೆ ಸದ್ಯಕ್ಕೆ ಸ್ಟಾರ್ಟಿಂಗಲ್ಲಿ ಮಾಡ್ತಿರೋದ್ರಿಂದ ಅದರ ಅವಶ್ಯಕತೆ ಇಲ್ಲ. ಏನಿದ್ರೂ 20 ಲಕ್ಷದ ಮೇಲಿದ್ದರೆ ಮಾತ್ರ GST ಪಕ್ಕ ಮಾಡಿಸ್ಲೇಬೇಕಾಗುತ್ತೆ. ಇನ್ನೊಂದು ಇದು ಫೈರ್ ಮತ್ತು ಸೇಫ್ಟಿ NOC ಮಾಡಬೇಕಾಗುತ್ತೆ. ಅದು ಮಾಡಿದ್ರೂ ಮಾಡ್ಬೋದು, ಬಿಟ್ಟರು ಬಿಡ್ಬೋದು, ಯಾಕಂದರೆ ಅದು ನಮ್ಮ ಸೇಫ್ಟಿ ಪರ್ಪಸ್ಗೋಸ್ಕರ. ಹಾಗೆ ಇವತ್ತು ಕ್ಲೌಡ್ ಕಿಚನ್ ಐಡಿಯಾಸ್ ಅಂದರೆ ಯಾವ ಥರ ರೆಸಿಪಿ ಮಾಡ್ಬೋದು ಅಂತ ಕೆಲವೊಂದು ಐಡಿಯಾಸ್ ಕೊಡ್ತೀನಿ. ಅವೇನಪ್ಪ ಅಂದರೆ ಟ್ರೆಡಿಷ್ನಲ್ ಆಗಿರೋ ತಿಂಡಿಗಳು, ಅಂದರೆ ಕೋಡುಬಳೆ ಆಗಿರ್ಬೋದು, ಚಕ್ಲಿ, ಮದ್ದೂರೊಡೆ ಈ ಥರದವು. ಮತ್ತು ಟಿಫನ್ ರೆಸಿಪೀಸ್ ಆಗಿರ್ಬೋದು, ಇಡ್ಲಿ, ದೋಸೆ, ಚಿತ್ರಾನ್ನ, ಪುಳಿಯೋಗರೆ, ಹೀಗೆ ತುಂಬ ಟಿಫನ್ ರೆಸಿಪೀಸ್ ಬರುತ್ತೆ.
ಅದು ಆಗಿರ್ಬೋದು. ಮತ್ತು ಹೆಲ್ತಿ ಫುಡ್, ಈಗ ಕೆಲವರು ಹೆಲ್ತಿ ಡಯಟ್ ಮಾಡ್ತಿರ್ತಾರಲ್ಲ ಅಂಥವ್ರಿಗೆ ಮುದ್ದೆ, ಸೊಪ್ಪಿನ ಸಾರುಗಳು ಮತ್ತು ಪಲ್ಯಗಳು ಆಗಿರ್ಬೋದು, ಮಿಲೆಟ್ಸ್ ಆಗಿರ್ಬೋದು, ಡಯಟ್ ಫುಡ್ಸು ಈ ಥರದವು ಕೊಡ್ಬೋದು. ಇನ್ನು ಕೆಲವರು ಫುಡ್ಡೀಸ್ಗಳಿಗೆ ಜಾಸ್ತಿ ನಾನ್ ವೆಜ್ ಐಟಮ್ಸು, ಬಿರಿಯಾನಿ ಆಗಿರ್ಬೋದು, ಚಿಕನ್ ಐಟಮ್ಸು, ಮಟನ್ ಐಟಮ್ಸು ಈ ಥರದವು ಆಗಿರ್ಬೋದು. ಈ ಥರ ತುಂಬ ಡಿಮ್ಯಾಂಡ್ ಇರುತ್ತೆ ಕೂಡ ಇದು ನಾನ್ ವೆಜ್ ರೆಸಿಪೀಸಲ್ಲಿ. ಹೀಗೆ ಮತ್ತು ಸ್ವೀಟ್ಸು, ಒಬ್ಬಟ್ಟು, ಸಮೋಸ, ಪಿಝಾ, ಬರ್ಗರು, ಪಾಸ್ತಾ, ಪಕೋಡ, ಬಜ್ಜಿ, ಚೀಸ್ ಬಾಲು, ಹೀಗೆ ತುಂಬ ವೆರೈಟೀಸ್ ಇದ್ದಾವೆ. ಅದನ್ನು ನಾವು ನಮ್ಮ ಇದರಲ್ಲಿ ಟೇಸ್ಟಿಯಾಗಿ ಮಾಡೋದಾದರೆ ಆರಾಮಾಗಿ ಮಾಡ್ಬೋದು. ನಮ್ಮ ಮೆನ್ಯೂವಲ್ಲಿ ಆ್ಯಡ್ ಮಾಡ್ಬೋದು. ನಮಗೆ ಯಾವುದು ಟೈಮ್ ಸೇವ್ ಆಗುತ್ತೋ, ಹಾಗೆ ಯಾವುದು ನಮಗೆ ಮಾಡೋಕ್ಕೆ ಚೆನ್ನಾಗಿ ಬರುತ್ತೋ ಅಂಥವನ್ನ ನಾವು ಮೆನ್ಯೂವಲ್ಲಿ ಆ್ಯಡ್ ಮಾಡ್ಬೋದು. ಮತ್ತು ಮೇನ್ ಕೋರ್ಸ್ ಆಗಿರ್ಬೋದು, ಈಗ ನಾನ್ ವೆಜ್ ಆಗಿರ್ಬೋದು, ಸ್ವೀಟ್ ಆಗಿರ್ಬೋದು, ಈಗ ಕರಿಗಳಾಗಿರ್ಬೋದು, ಚಪಾತಿ ವಿತ್ ಕರಿ ಆ ಥರದವು ಆಗಿರ್ಬೋದು. ಈ ಥರ ತುಂಬ ರೆಸಿಪೀಸ್ ಇರುತ್ತೆ. ನಮಗೆ ಯಾವುದು ಅನುಕೂಲ ಆಗುತ್ತೋ, ಟೈಮ್ ಸೇವಿಂಗ್ಸ್ ಆಗುತ್ತೋ ಅದರಲ್ಲಿ ನಾವು ಮಾಡ್ಕೋಬೋದು. ಆದರೆ ತುಂಬ ಹೇಳ್ಬೇಕು ಅಂದರೆ ಲಾಭ ಇದೆ. ಏಕೆಂದರೆ ನಾವು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡೋ ಹಾಗಿಲ್ಲ, ಏನಿಲ್ಲ. ಮತ್ತು ಬೇರೆ ಕಡೆ ಹೋಗಬೇಕು, ಟೈಮ್ ಇರಲ್ಲ, ಟೈಮ್ ಸೇವ್ ಮಾಡಬೇಕು. ಹೀಗೆ ತುಂಬ ತೊಂದರೆಗಳು, ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ಏನೂ ಪ್ರಾಬ್ಲಮ್ ಇರಲ್ಲ. ನಾವು ಮೆನ್ಯೂ ಆ್ಯಡ್ ಮಾಡ್ತೀವಿ, ಅವರು ಆರ್ಡರ್ ಮಾಡ್ತಾರೆ, ನಾವು ಅದನ್ನು ಪ್ರಿಪೇರ್ ಮಾಡಿ ಕೊಡೋದಷ್ಟೇ. ಡೆಲಿವರಿ ಬಾಯ್ ಕೂಡ ನಮ್ಮ ಮನೆ ಅಡ್ರೆಸ್ ಕೊಟ್ಟರೆ ನಮ್ಮ ಮನೆ ಅಡ್ರೆಸ್ಸಿಗೆ ಬಂದು ತೊಗೊಂಡು ಹೋಗ್ತಾರೆ. ಹೀಗೆ ನಮ್ಮದು ಏನಿಲ್ಲ, ಬರೀ ಪ್ರಿಪೇರ್ ಮಾಡೋದಷ್ಟೇ, ಐಟಮ್ಗಳನ್ನ ಪ್ರಿಪೇರ್ ಮಾಡಿ ಆರ್ಡರ್ ಕೊಡೋದು ಅಷ್ಟೇ. ಹೀಗೆ ಆರಾಮಾಗಿ ಮಾಡ್ಕೋಬೋದು. ಇದು ತುಂಬ ಒಳ್ಳೆ ಐಡಿಯಾ ಕೂಡ ಹೌದು. ನಾವು ಮನ್ಸು ಮಾಡಿದ್ರೆ ಹೇಗೆ ಬೇಕಾದ್ರೂ ದುಡಿಬೋದು, ಅದು ನಮ್ಮಲ್ಲಿ ಇರಬೇಕು. ಹೀಗೆ ತುಂಬ ಬಿಸ್ನೆಸ್ ಐಡಿಯಾಸ್ಗಳು ನೆಕ್ಸ್ಟ್ ವೀಡಿಯೋಗಳಲ್ಲಿ ತಿಳಿಸ್ತಿರ್ತೀನಿ. ಹೀಗೆ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಮ್ಮ ವೀಡಿಯೋಗಳು ಹೀಗೆ ನಿಮ್ಮ ಹತ್ರ ಬರಬೇಕು ಅಂತ ಅಂದರೆ ನೋಟಿಫಿಕೇಷನಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.